ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕನ್ನಂಬಾಡಿ ಅಣೆಕಟ್ಟು ಕಟ್ಟಲು ಟಿಪ್ಪು ಸುಲ್ತಾನ್ ಅಡಿಪಾಯ ಹಾಕಿರುವ ಬಗ್ಗೆ ಮಂತ್ರಿ ಡಾಕ್ಟರ್ ಮಹದೇವಪ್ಪ ನೀಡಿರುವ ಹೇಳಿಕೆಯನ್ನ ಬಿಜೆಪಿ ಖಂಡಿಸಿದೆ. ಜಗದ್ವಿಖ್ಯಾತ ಕೆಆರ್ಎಸ್ ಡ್ಯಾಂ ಅನ್ನು ಕಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎನ್ನುವುದು ಎಲ್ಲರಿಗೂ ತಿಳಿದಿರುವ ಸಂಗತಿ. ಹೀಗಿರಬೇಕಾದರೆ ನಡುವೆ ಟಿಪ್ಪು ಸುಲ್ತಾನ್ನ ಹೆಸರು ತಂದು ಅವರು ಕಟ್ಟಿರುವುದು ಅನ್ನುವ ಅರ್ಥದಲ್ಲಿ ಸಚಿವರು ಮಾತನಾಡಿರುವುದು ಸರಿಯಲ್ಲ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಈ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗಿಂತ ಹೆಚ್ಚು ಕೆಲಸ ಸಿದ್ದರಾಮಯ್ಯ ಮಾಡಿದ್ದಾರೆ ಎಂದು ಹೇಳಿ ಅರಸರನ್ನ ಅಪಮಾನಿಸಲಾಗಿತ್ತು. ಈಗ ಅರಸು ಕಟ್ಟಿರುವ ಅಣೆಕಟ್ಟನ್ನು ಟಿಪ್ಪು ಕಟ್ಟಿದ ಎಂದು ಬಿಂಬಿಸಲು ಹೊರಟಿದ್ದಾರೆ. ಈ ಸರ್ಕಾರ ಒಬ್ಬ ಮತಾಂಧನ ಪರವಾಗಿದೆ ಎಂದು ಟೀಕಿಸಿದರು. ವಿವಾ ನ್ಯೂಸ್ ಕನ್ನಡ. ಇದೊಂದು ರೀತಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅಪಮಾನ ಮಾಡೋದಕ್ಕೆ ಈ ಸರ್ಕಾರ ಮೊದಲಿಂದಲೂ ಪ್ರಯತ್ನ ಮಾಡ್ತಾ ಇದೆ. ಇತಿಹಾಸದಲ್ಲೇ ಕೂಡ ಮೈಸೂರಿನ ಮಹಾಶಿಲ್ಪಿ ಅಂತಾನೆ ಹೆಸರಿರೋದು. ಟಿಪ್ಪು ಸುಲ್ತಾನ್ಗೆ ಏನ್ ಹೆಸರಿದೆ? ಈಗ ಮೈಸೂರಿಗೆ ಬಂದಿದ್ದಾರೆ. ನಾನು ಮಾಜಪ್ಪನ್ ಕೇಳಕ್ ಇಷ್ಟಿದ್ದೀನಿ, ತಾವು ಯಾವಾಗ ಬೆಂಗಳೂರಿಗೆ ಪ್ರವಾಸ ಬರ್ತೀರಾ? ಈಗ ಮೈಸೂರು ಪ್ರವಾಸ ಆಯ್ತು. ಮೈಸೂರು ಪ್ರವಾಸ ಮಾಡಿ ಟಿಪ್ಪು ಕೆಆರ್ಎಸ್ ನಾಮಕರಣಕ್ಕೆ ಕೆಆರ್ಎಸ್ ಅನ್ನ ತೆಗೆದಾಕಿ ಟಿಪ್ಪು ಸಾಗರ ಅಂತ ಮಾಡಕ್ ಹೊರಟಿದ್ದೀರ. ನನ್ಗನ್ಸ್ತತೆ ಮಾದೇವಪ್ಪನವರೇ, ಬೆಂಗಳೂರಿಗೆ ಯಾವಾಗ ಬರ್ತೀರಾ? ಅಲ್ಲೂ ಟಿಪ್ಪುದು ಒಂದ್ 2-3 ಸಮಾಧಿಗಳು ಇರ್ಬೇಕಲ್ಲ. ಅದನ್ನು ಕೂಡ ಕೆಂಪೇಗೌಡರನ್ನ ತೆಗೆದಾಕ್ಬಿಟ್ಟು, ನಾಡಪ್ರಭು ಕೆಂಪೇಗೌಡರನ್ನ ತೆಗೆದಾಕ್ಬಿಟ್ಟು ನಾಡಪ್ರಭು ಟಿಪ್ಪು ಸುಲ್ತಾನ್ ಮಾಡಕ್ಕೆ ಅಲ್ಲಿ ಯಾವಾಗ ಸ್ಕೆಚ್ ಹಾಕಂತೀರ? ಒಂದ್ ಸ್ಕೆಚ್ ಹಾಕಿದ್ದೀರ ಮೈಸೂರು. ಬೆಂಗಳೂರಿಗೆ ಯಾವಾಗ ಸ್ಕೆಚ್ ಹಾಕಿ? ಅಂದ್ರೆ ನಿಮ್ ಪಾರ್ಟಿ ವೋಟ್ಗೋಸ್ಕರ, ಕೇವಲ ವೋಟ್ಗೋಸ್ಕರ ಈ ತರ ಪಾಪ ನಾಲ್ವಡಿ ಕೃಷ್ಣರಾಜರು ತೀರೋಗಿ ಅವ್ರ ಬಹಳ ಜನ ಬಂದು ಹೋಗಿದ್ದಾರೆ. ಇಷ್ಟು ವರ್ಷ ಆದ್ಮೇಲೂ ಕೂಡ ಅವ್ರನ್ನ ಬಿಡದೆ ಕಾಡ್ತಾ ಇರೋ ಈ ದೆವ್ವಗಳು, ಕಾಂಗ್ರೆಸ್ಸಿನ ದೆವ್ವಗಳು, ನಾಚಿಕೆ ಆಗಲ್ವ ನಿಮ್ಗೆ? ಇಡೀ ಪ್ರಪಂಚಕ್ಕೆ ಗೊತ್ತಿರೋದು ಒಡೆಯರವರು ಕೆಆರ್ಎಸ್ ಅನ್ನ ಕಟ್ಟದಂತವ್ರು. ವಿಶ್ವೇಶ್ವರಯ್ಯನವರು ಅದಕ್ಕೆ ಶಿಲ್ಪಿ, ಅದರ ಪೂರ್ಣ ಶಿಲ್ಪಿ ವಿಶ್ವೇಶ್ವರಯ್ಯನವರು. ಇರಲ್ಲ. ವಿಶ್ವೇಶ್ವರಯ್ಯನವರು ಇದೇನು ಒಂದು ಕೆಆರ್ಎಸ್ ಒಂದೇ ಏನು ಕಟ್ಟಿಲ್ಲ, ಬೇಕಾದಷ್ಟು ಡ್ಯಾಮ್ಗಳನ್ನ ಬೆಂಗಳೂರಲ್ಲೂ ಕಟ್ಟಿದ್ದಾರೆ. ದೇಶದ ಬೇರೆ ಬೇರೆ ರಾಜ್ಯದಲ್ಲೂ ಡ್ಯಾಮ್ಗಳನ್ನ ಕಟ್ಟಿರೋ ದಾಖಲೆಗಳಿದೆ. ಇಷ್ಟೆಲ್ಲ ಇದ್ರು ಕೂಡ ಇವತ್ತು ಟಿಪ್ಪು ಕೆಆರ್ಎಸ್ ಸಾಗರಕ್ಕೆ ಟಿಪ್ಪು ಸಾಗರ್ ಅಂತ ಮಾಡಕ್ಕೆ ಹೊರಟಿದ್ದಾರಲ್ಲ. ನಿಮ್ಗೆ ನೋಡಿ, ಯಾರ್ಯಾರು ಟಿಪ್ಪು ಇಲ್ಲೇ ಹೋಗಿದ್ದಾರೋ ಇತಿಹಾಸ, ನಂದೇ ಸ್ವಂತದಲ್ಲ ಇದೆ. ಯಾವನು ಟಿಪ್ಪು ಇಲ್ಲೇ ಹೋಗಿದಾರೋ ಅವನೆಲ್ಲ ಸರ್ವನಾಶ. ಕಾಂಗ್ರೆಸ್ ಪಾರ್ಟಿಗೆ ಅಷ್ಟು ಇಷ್ಟ ಇದ್ರೆ ಅವ್ರ ಮನೆ ಮಕ್ಕಳಿಗೆಲ್ಲ ಟಿಪ್ಪು ಅಂತ ಇಟ್ಕೊಂಡ್ವಿ, ನಮ್ಗೇನ್ ಬೇಕಾಗಲ್ಲ. ಅವ್ರ ಮನೆ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ ಕಾಂಗ್ರೆಸ್ ಪಾರ್ಟಿಗೆ ಇರ್ಬೇಕೋ ಅವ್ರು ಇಟ್ಕೊಂಡ್ವಿ. ಆದರೆ ಇವ್ರ ದ್ರೋಹ ಬಗ್ಗೆ ಇಟ್ಕೊಂಡು ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂತೇಳಿ, ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂತೇಳಿ ಶತಮಾನಗಳ ನಂತರನೂ ಕೂಡ ಕನ್ನಡದ ಜನ ನಿರಂತರವಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ. ನಾಲ್ವಡಿ ಕೃಷ್ಣರಾಜರು ನಿಮ್ಗೆ ಗೊತ್ತಿರಂಗೆ ಈ ಕೆಆರ್ಎಸ್ ಕಟ್ಟಬೇಕಾದ್ರೆ ಯಾರ ತಲೆ ಮೇಲಾದ್ರೂ ತೆರಿಗೆ ಹಾಕಿದ್ರೆ, ಅವ್ರ ಮನೆಯಲ್ಲಿದ್ದು ಒಡವೆ ತಗೊಂಡೋಗಿ ಮಾರಾಟ ಮಾಡುದು. ಯಾರ ಮನೆಯಲ್ಲೂ ತೆಗೆದ ಹಾಕಿಲ್ಲ. ಈ ನಮ್ಮ ಸುಪುತ್ರ ಸಿದ್ದರಾಮಯ್ಯನವರ ಸುಪುತ್ರ ರಾಜ್ಯದ ಜನರ ಹೆಂಡದ ಮೇಲೆ ಕಳೆದ ವರ್ಷ 1 ಲಕ್ಷ ಸಾಲದವರೆ, ಈ ವರ್ಷದ ಬಡ್ಜೆಟ್ ಅಲ್ಲಿ 1,05,000 ಸಾಲದವರೆ.